ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ರಿವ್ಯೂ ಕೂಡ ಶುರು ಮಾಡಲಿಕ್ಕಿದ್ದೀನಿ ಒಂದು ಚಾನಲಲ್ಲಿ. ಯಾಕಂದರೆ ನಾವು ಬ್ಯಾಕ್ ಟು ಬ್ಯಾಕ್ ಒಂದೇ ಕಂಟೆಂಟಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಫಿಲ್ಮಿ ಜರ್ನಿ ಚಾನಲಲ್ಲಿ ಬೇರೆ ಬೇರೆ ಕಂಟೆಂಟ್ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ನಾನಿವತ್ತು ಮಾತಾಡಲಿಕ್ಕಿದ್ದೀನಿ ಟರ್ಕಿಶ್ ಸೀರೀಸ್ ಆದ ಮಿರಾಕಲ್ ಡಾಕ್ಟರ್ ಬಗ್ಗೆ. ಈ ಒಂದು ಸೀರೀಸಲ್ಲಿ 200 ಎಪಿಸೋಡ್ಸ್ ಇದೆ. ನಾನು ಎಲ್ಲ ಎಪಿಸೋಡನ್ನು ನೋಡಿ ಮುಗಿಸಿದ್ದೀನಿ. ಸೊ ನಾನು ಈ ಒಂದು ಸೀರೀಸ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಈ ಸೀರೀಸ್ ಅಷ್ಟು ಚೆನ್ನಾಗಿದೆ. ಓಕೆ, ನನಗೆ ಎಕ್ಸ್ಪೆಷಲಿ ಈ ಒಂದು ಸೀರೀಸ್ ಯಾಕೆ ಇಷ್ಟ ಆಯಿತು, ಮೇನ್ಲಿ ಈ ಒಂದು ಸೀರೀಸಲ್ಲಿ ತೋರಿಸಿರೋ ಡಾಕ್ಟರ್ ನಾರ್ಮಲ್ ಡಾಕ್ಟರ್ ಅಲ್ಲ. ಈಗ ನೀವು ಬೇರೆ ಒಂದು ಕೊರಿಯನ್ ಡ್ರಾಮಾ ತೆಗೆದು ನೋಡಿ, ಅದರಲ್ಲಿ ಯಾವುದೇ ಒಂದು ಡ್ರಾಮಾದಲ್ಲಿ ಈ ರೀತಿ ಡಾಕ್ಟರನ್ನು ತೋರಿಸಿಲ್ಲ. ಬಟ್ ಮಿರಾಕಲಲ್ಲಿ ಒಂಥರ ಡಿಫ್ರೆಂಟ್ ಡಾಕ್ಟರನ್ನು ತೋರಿಸಿದ್ದಾರೆ. ಆ್ಯಂಡ್ ಅವರಿಗೆ ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತದೆ. ಆ್ಯಂಡ್ ಅವರು ತುಂಬ ಜನರನ್ನ ನೋಡಲಿಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಅವರು ಒಂದು ಸ್ವಲ್ಪ ಮಿರಾಕಲ್ ಅಂತಲೇ ಹೇಳ್ಬೋದು. ಅವರು ಡಾಕ್ಟರ್ ಆಗಿದೆ ಮಿರಾಕಲ್ ಅಂತ ಹೇಳ್ಬೋದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಡ್ರಾಮಾ ಗೈಸ್. ನೀವು ಎಲ್ಲ ಸೀನ್ಸನ್ನು ತುಂಬ ಜಾಸ್ತಿ ಇಷ್ಟಪಡ್ತೀರಾ. ಆ್ಯಂಡ್ ಈ ಒಂದು ಡ್ರಾಮಾದಲ್ಲಿ ತೋರಿಸಿರೋ ಎಲ್ಲ ಕ್ಯಾರೆಕ್ಟರ್ಸ್, ಇಲ್ಲಿ ನಾನು ಅಂದರೆ ಸ್ಕ್ರೀನ್ ಮೇಲೆ ಹಾಕಿದ ಒಂದು ಫೋಟೋ ಆಗಿರ್ಬೋದು, ಇವತ್ತು ಕೂಡ ಪಾಸ್ಟ್ ಏನಿದೆ ತುಂಬ ಜಾಸ್ತಿ ಸ್ಯಾಡ್ ಇದೆ. ಲೈಕ್ ಅವರು ಹೇಳ್ತಾ ಇರೋದಿಲ್ಲ ಅಲಿ ಕ್ಯಾರೆಕ್ಟರ್ ಜೊತೆ, ಅಂದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಅಲಿ ಜೊತೆ ತುಂಬ ಜಾಸ್ತಿ ರೂಡಾಗಿ ಬಿಹೇವ್ ಮಾಡ್ತಿರ್ತಾರೆ. ಬಟ್ ಸೀರಿಯಸ್ಲಿ ಅವ್ರ ಮನಸ್ಸಲ್ಲಿ ಆ ಒಂದು ಅಲಿ ಕ್ಯಾರೆಕ್ಟರ್ ಮೇಲೆ ಅಷ್ಟು ಅಂದರೆ ಬೇಜಾರಿರೋದಿಲ್ಲ. ಯಾಕಂದರೆ ಅವ್ರದ್ದು ಒಂದು ಸ್ವಲ್ಪ ಪಾಸ್ಟ್ ಇರುತ್ತೆ. ಸೊ ಅದು ಅವರಿಗೆ ಬೇಜಾರನ್ನು ತಂದಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತದೆ ಎಲ್ಲ ಒಂದು ಸ್ಟೋರಿ. ನೀವು ಮೊದಲಿಗೆ ಒಂದು ಕ್ಯಾರೆಕ್ಟರ್ನ ಹೇಟ್ ಮಾಡ್ತೀರಾ. ಸೊ ಆಮೇಲೆ ಕಂಟಿನ್ಯೂಸ್ ಆಗಿ ಅವರ ಒಂದು ಸ್ಟೋರಿಯನ್ನು ತೋರಿಸಿದ ಮೇಲೆ ಆ ಕ್ಯಾರೆಕ್ಟರನ್ನು ನೀವು ಎಷ್ಟು ಇಷ್ಟಪಡ್ತೀರಾ ಅಂದರೆ ಮೇನ್ ಕ್ಯಾರೆಕ್ಟರನ್ನು ಬಿಟ್ಬಿಡ್ತೀರಾ. ಈ ಒಂದು ಡ್ರಾಮಾದಲ್ಲಿ ನೀವು ಎಲ್ಲ ಥಿಂಗ್ ನೋಡ್ಬೋದು. ಲೈಕ್ ಅಲಿಯನ್ನು ಬುಲಿ ಮಾಡ್ತಿದ್ದ ಜನ ಮುಂದೆ ದೊಡ್ಡ ಆದಮೇಲೆ ಪುನಃ ಅಲಿಯ ಸಹಾಯನೇ ಕೇಳ್ತಾನೆ. ಸೊ ಆ ಟೈಮಲ್ಲಿ ಅವನ ಮಗನೇ ಹೇಳ್ತಾನೆ, ನನಗೆ ನಿನ್ನ ಥರ ಅಲಿ ಥರ ಅಪ್ಪ ಇರಬೇಕಿತ್ತು, ನನ್ನ ಈಗಿನ ಅಪ್ಪ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿಲ್ಲ. ಆ್ಯಂಡ್ ಅದನ್ನು ಅಲಿಗೆ ಬುಲಿ ಮಾಡಿದ ಜನ ನಿಂತ್ಕೊಂಡು ನೋಡ್ತಿರ್ತಾನೆ. ಸೊ ಆ ಒಂದು ಸೀನ್ ಉಂಟು ನೋಡಿ, ಎಷ್ಟು ಇಮೋಷನಲ್ ಇದೆ ಅಂದರೆ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾರ, ನೀವು ನೋಡಲೇಬೇಕು ಈ ಡ್ರಾಮಾನ. ಆ್ಯಂಡ್ ಮೇನ್ಲಿ ನನಗೆ ಇನ್ನೊಂದು ಸೀನ್ ತುಂಬ ಜಾಸ್ತಿ ಇಷ್ಟ ಆಗಿದೆ ಅಂದರೆ, ಅಲಿ ಮತ್ತು ಫಸ್ಟ್ ಡಾಕ್ಟರ್ ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸಿದೆ ಡಾಕ್ಟರ್ ನೋಡಿ ಇದ್ದಾರೆ. ಅವ್ರ ಮಧ್ಯೆ ಸ್ವಲ್ಪ ಜಾಸ್ತಿ ಫಸ್ಟ್ ಟೈಮ್ ಮೀಟ್ ಆಗುವಾಗ ಸ್ವಲ್ಪ ಅಲ್ಲಿ ರೂಡ್ನೆಸ್ ಒಂದು ಸ್ವಲ್ಪ ನಾವು ನೋಡ್ತೀವಿ. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ಜೊತೆ ಇವ್ರದ್ದೊಂದು ಬ್ರದರ್ ಬಾಂಡಿಂಗ್ ಶುರು ಆಗುತ್ತೆ ನೋಡಿ, ಆವಾಗ ತುಂಬ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ ಈ ಡ್ರಾಮಾ. ಆ್ಯಂಡ್ ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಅವರ ಸೀನ್ಸ್ ಬಂದಾಗ ಎಂಜಾಯ್ ಮಾಡ್ತೀರಾ. ನಾನು ಕೂಡ ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಆ ಕ್ಯಾರೆಕ್ಟರ್ ಅಲ್ಲಿನ ಹೇಟ್ ಮಾಡ್ತಿತ್ತು ಆ್ಯಂಡ್ ಕೊನೆಗೆ ಆ ಕ್ಯಾರೆಕ್ಟರ್ ಬ್ರದರ್ ಆಗೋದು. ತುಂಬ ಜಾಸ್ತಿ ಇಮೋಷನಲ್ ಸೀನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಸೀನ್ ಹೇಳ್ತೀನಿ, ಅಲಿಯನ್ನು ನೋಡ್ತಾ ಇದ್ದ ಒಂದು ಕ್ಯಾರೆಕ್ಟರ್ ಇರ್ತದೆ. ಲೈಕ್ ಅವರು ಒಂದು ಸ್ವಲ್ಪ ಏಜ್ಡ್ ಪರ್ಸನ್ ಅಂತ ಹೇಳ್ಬೋದು. ಅವ್ರು ತೀರಿದಾಗ ಅಲ್ಲಿ ಕೋಮಕ್ಕೆ ಹೋಗ್ತಾರೆ. ಆ್ಯಂಡ್ ಕೋಮಕ್ಕೆ ಹೋದ್ಮೇಲೆ ಅಲ್ಲಿಯ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಲ್ಲಿಯ ಬ್ರದರ್ ಆಗಿರ್ಬೋದು, ಆ್ಯಂಡ್ ಅಲ್ಲಿದ್ದ ಎಲ್ಲವರು ಕೂಡ ತುಂಬ ಜಾಸ್ತಿ ಸ್ಯಾಡ್ ಫೀಲ್ ಮಾಡ್ಕೋತಾರೆ. ಆ್ಯಂಡ್ ಆ ಒಂದು ಸೀನ್ಸ್ ಉಂಟು ನೋಡಿ, ಅಲ್ಲಿ ವಾಪಸ್ ಬರೋದು ಅದೆಲ್ಲ ತುಂಬ ಜಾಸ್ತಿ ಬೇಜಾರಿನ ಸೀನ್ ಆಗಿರುತ್ತೆ. ಲೈಕ್ ಎಲ್ಲ ಕ್ಯಾರೆಕ್ಟರನ್ನು ಆಲ್ಮೋಸ್ಟ್ ಯಾವುದೆಲ್ಲ ಕ್ಯಾರೆಕ್ಟರ್ ರೂಟ್ ತೋರಿಸಿದ್ದಾರೆ ಆ ಕ್ಯಾರೆಕ್ಟರ್ ಕೊನೆಗೆ ಒಳ್ಳೆಯದಾಗುತ್ತೆ. ಬಟ್ ಅವರ ಒಂದು ಸ್ಟೋರಿ ಉಂಟು ನೋಡಿ, ಪಾಸ್ಟ್ ಸ್ಟೋರಿ, ಅವ್ರು ಯಾಕೆ ಆ ಥರ ಇದ್ದಾರೆ ಅನ್ನೋದು ಅದು ತುಂಬ ಜಾಸ್ತಿ ಹಾರ್ಟ್ ಬ್ರೋಕನ್ ಇದೆ. ಸೊ ಮೇನ್ಲಿ ನಮ್ಮ ಹೀರೋಯಿನಿ ಕ್ಯಾರೆಕ್ಟರ್ ಇದ್ದು ಕೂಡ ಒಂದು ಸ್ವಲ್ಪ ಪಾಸ್ಟ್ ತುಂಬಾ ಡಿಸ್ಟರ್ಬಿಂಗ್ ಅಂತ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಆ ರೀತಿ ಕ್ಯಾರೆಕ್ಟರನ್ನು ತೋರಿಸಿದ್ದಾರೆ. ಲೈಕ್ ಅವರು ಅಂದರೆ ನೀವು ನನಗೆ ಎಂತ ಅನಿಸುತ್ತೆ ಅಂದರೆ, ಈ ರೀತಿ ಒಂದು ಕ್ಯಾರೆಕ್ಟರ್ಸನ್ನು ಅವರು ತೋರಿಸಿ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಯಾವತ್ತೂ ಕೂಡ ಜಾಸ್ತಿ ಚಿಂತೆ ಮಾಡ್ಕೊಂಡು ಜೀವನ ಮಾಡಬಾರ್ದು. ನಮ್ಮ ಜೀವನನ ನಾವು ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಅದನ್ನು ಎಷ್ಟು ಡೀಟೇಲಾಗಿ ಪೋರ್ಟ್ರೇ ಮಾಡಿದೆ ಅಂದರೆ ಈ ಡ್ರಾಮಾ. ಸೊ ಎಲ್ಲರ ಪ್ರಾಬ್ಲಮ್ಸನ್ನು ಎಷ್ಟು ಡೀಟೇಲಾಗಿ ತೋರಿಸಿದೆ ಅಂದರೆ ನೀವು ತುಂಬ ಜಾಸ್ತಿ ಇಮೋಷನಲ್ ಆಗ್ತೀರಾ, ತುಂಬ ಜಾಸ್ತಿ ಇಷ್ಟ ಕೂಡ ಪಡ್ತೀರಿ ಈ ಡ್ರಾಮಾನ. ಸೊ ನನಗೆ ಪರ್ಸ್ನಲಿ ಈ ಡ್ರಾಮಾ ತುಂಬ ಜಾಸ್ತಿ ಇಷ್ಟ. ಯಾರೆಲ್ಲ ನೋಡಿಲ್ಲ ಮೊದಲು ಚೆಕ್ಔಟ್ ಮಾಡಿ, MX ಪ್ಲೇಯರಲ್ಲಿದೆ ಈ ಡ್ರಾಮಾ. ಹಾಗೆ ಯೂಟ್ಯೂಬಲ್ಲಿ ಕೂಡ ಇಂಗ್ಲೀಷ್ ಸಬ್ಟೈಟಲ್ ಜೊತೆ ನಿಮಗೆ ಈ ಡ್ರಾಮಾ ಸಿಗ್ತದೆ. ಸೊ ನಾನು ಯೂಟ್ಯೂಬಲ್ಲಿ ಕೂಡ ಕೆಲವು ಸರಿ ನೋಡ್ತೀನಿ ಇಂಗ್ಲೀಷ್ ಸಬ್ಟೈಟಲ್ ಜೊತೆ. ಐ ಹೋಪ್ ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಮಿರಾಕಲ್ ಡಾಕ್ಟರ್ ತುಂಬಾ ಸ್ಪೆಷಲ್ ಡ್ರಾಮಾ ನನಗೆ. ಯಾಕಂದರೆ ಇದು ನನ್ನ ಫಸ್ಟ್ ಟರ್ಕಿಶ್ ಡ್ರಾಮಾ ಆಗಿತ್ತು. ಆ್ಯಂಡ್ ಈ ಫಸ್ಟ್ ಟರ್ಕಿಶ್ ಡ್ರಾಮಾನೇ ನನಗೆ ಎಷ್ಟು ಇಂಪ್ರೆಸ್ ಮಾಡ್ತು ಅಂದರೆ, ನಾನು ನೆಕ್ಸ್ಟ್ ಇನ್ನೊಂದು ಡ್ರಾಮಾ ನೋಡಲಿಕ್ಕಿದ್ದೀನಿ. ಅದೊಂದು ನ್ಯೂ ಡ್ರಾಮಾ, ಅಲ್ತಾಫ್ ಅನ್ನೋ ಡ್ರಾಮಾ. ಸೊ ಆ ಡ್ರಾಮಾನ ಕೂಡ ನೋಡಿ ನಾನು ರಿವ್ಯೂ ಖಂಡಿತ ಮಾಡ್ತೀನಿ. ಅದು ತುಂಬ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಗೈಸ್. ಸೊ ನೋಡುವ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ಶಾರ್ಟ್ ರಿವ್ಯೂ ಇಷ್ಟ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.